ರಾತ್ರಿ ಬಹಳ ಆಯಾಸಗೊಂಡಿದ್ದ ಜ್ಯೇಷ್ಠವರ್ಧನ್ ಮಲಗಿದ್ದಾಗ ಆರುಷ್ ಮೆಲ್ಲನೆ ಅವರ ರೂಮ್ಗೆ ಬಂದನು. ಅಪ್ಪನ ಆತಂಕದ ಮುಖ ನೋಡಿ ಮನಸ್ಸಿಗೆ ನೋವಾದರೂ ಧೈರ್ಯ ತುಂಬುವ ದಾಟಿಯಲ್ಲಿ ಅವರ ಕೈ ಹಿಡಿದು, ಡ್ಯಾಡ್, ನೀವು ಯಾವುದಕ್ಕೂ ಟೆನ್ಷನ್ ಮಾಡ್ಕೋಬೇಡಿ. ಕಂಪನಿ ಜವಾಬ್ದಾರಿ ಇನ್ಮೇಲೆ ನಂದು. ಕಂಪನಿಯ ರಹಸ್ಯ ಸೋರಿಕೆ ಮಾಡ್ತಿರೋ ಕಳ್ಳನನ್ನು ನಾನು ಹಿಡಿತೀನಿ. ನೀವು ನಿಶ್ಚಿಂತೆಯಾಗಿರಿ ಎಂದು ಭರವಸೆ ನೀಡಿದನು. ಆರುಷ್ನ ಮಾತಿನಿಂದ ಜ್ಯೇಷ್ಠರಿಗೆ ಸ್ವಲ್ಪ ನೆಮ್ಮದಿ ಎನಿಸಿತು. ಮರುದಿನ ಬೆಳಿಗ್ಗೆ ಸೈರಾ ಮನೆಯಲ್ಲಿ ದೊಡ್ಡ ಗದ್ದಲವೇ ನಡೆದಿತ್ತು. ಸೈರಾಳ ತಾಯಿ ಲಕ್ಷ್ಮಿ ಇಡೀ ಮನೆ ಕ್ಲೀನ್ ಮಾಡುವುದರಲ್ಲಿ ಮುಳುಗಿದ್ದರು. ಅಮ್ಮ, ಆಫೀಸ್ಗೆ ಲೇಟ್ ಆಗ್ತಿದೆ, ತಿಂಡಿಯಲ್ಲಿ ಎಂದು ಕೇಳುತ್ತಾ ಬಂದ ಸೈರಾಗೆ ಅಮ್ಮನ ಅವತಾರ ನೋಡಿ ಶಾಕ್ ಆಯಿತು. ಬೆಳ್ಳಂಬೆಳಗ್ಗೆ ಇದೇನಮ್ಮ ನಿಂದು ಎಂದು ಸೈರಾ ಕೇಳಿದಾಗ ಅಮ್ಮ ಅಸಲಿ ವಿಷಯ ಹೊರಹಾಕಿದರು. ಸೈರಾ, ಇವತ್ತು ಆ ಓನರ್ ಮಗ ನಿನ್ನನ್ನು ನೋಡೋಕ್ಕೆ ಬರ್ತಾನಂತೆ, ಅದಕ್ಕೆ ಮನೆ ರೆಡಿ ಮಾಡ್ತಿದ್ದೀನಿ ಎಂದರು ಲಕ್ಷ್ಮಿ. ಸೈರಾ ಹೌಹಾರಿ, ಅಮ್ಮ, ನನಗೆ ಕೆಲಸ ಸಿಕ್ಕಿಲ್ಲ ಅಂದಿದ್ರೆ ನೀನು ಈ ಮಾತು ಹೇಳಬೇಕಿತ್ತು. ಈಗ ತಾನೇ ಕೆಲಸ ಸಿಕ್ಕಿದೆ, ಪ್ಲೀಸ್ ಈ ಮದುವೆ ವಿಷಯ ಬಿಡು ಎಂದು ಬೇಡಿಕೊಂಡಳು. ಆದರೆ ಅಮ್ಮ ಬಿಡಲಿಲ್ಲ. ಅಲ್ಲಿ ಎಷ್ಟು ದಿನ ಕೆಲಸ ಮಾಡ್ತೀಯೋ ಯಾರಿಗೆ ಗೊತ್ತು, ಅದಕ್ಕೆ ಮುಂಚೆನೇ ಪ್ರಿಪ್ರೇಷನ್ ಮಾಡ್ಕೋಬೇಡವೆ ಎಂದು ತಮ್ಮ ಕೆಲಸ ಮುಂದುವರಿಸಿದರು. ಸೈರಾ ಬೇಸರದಿಂದ ಅಪ್ಪನ ಬಳಿ ಹೋಗಿ, ಅಪ್ಪ, ನೀವಾದರೂ ಅಮ್ಮನಿಗೆ ಹೇಳಿ, ಮದುವೆ ಮಾಡೋ ಆತುರದಲ್ಲೇ ಇದ್ದೀರಾ ನೀವಿಬ್ರು ಎಂದು ಗೊಣಗುತ್ತಾ ಆಫೀಸ್ಗೆ ಹೊರಟಳು. ಇತ್ತ ಜ್ಯೇಷ್ಠವರ್ಧನ್ ತಮ್ಮ ಆರೋಗ್ಯ ತಪಾಸಣೆಗಾಗಿ ವಿದೇಶಕ್ಕೆ ಹೊರಡಲು ಸಿದ್ಧರಾದರು. ಹೋಗುವ ಮುನ್ನ ಆರುಷ್ನನ್ನು ಪ್ರೀತಿಯಿಂದ ಅಪ್ಪಿಕೊಂಡು ಕಂಪನಿಯ ಜವಾಬ್ದಾರಿಯ ಬಗ್ಗೆ ಕಿವಿಮಾತು ಹೇಳಿದರು. ಇದನ್ನು ನೋಡುತ್ತಿದ್ದ ವೇದಿಕ್ ವರ್ಧನ್ ಮುಖ ಕಪ್ಪಾಯಿತು. ಅಪ್ಪ ಯಾವಾಗಲೂ ಆರುಷ್ಗೆ ಪ್ರಾಮುಖ್ಯತೆ ಕೊಡ್ತಾರೆ, ಈಗ ಕಂಪನಿಯ ರಕ್ಷಣೆಯ ಜವಾಬ್ದಾರಿನೂ ಅವನಿಗೆ ಕೊಟ್ಟಿದ್ದಾರಲ್ಲ ಎಂದು ಅವನಲ್ಲಿ ಅಸೂಯೆ ಶುರುವಾಯಿತು. ಜ್ಯೇಷ್ಠವರ್ಧನ್ ಅವರು ವೇದಿಕ್ನನ್ನು ಅಪ್ಪಿಕೊಂಡು, ವೇದಿಕ್, ನಿನ್ನ ತಮ್ಮನಿಗೆ ಕಂಪನಿಯ ವಿಷಯದಲ್ಲಿ ನೀನೇ ಗೈಡ್ ಮಾಡಬೇಕು, ಇಬ್ಬರು ಸೇರಿ ಸಂಸ್ಥೆಯನ್ನು ಮುನ್ನಡೆಸಿ ಎಂದು ಹೇಳಿ ಹೊರಟರು. ಅಪ್ಪನಿಗೆ ಸೆಂಡ್ ಆಫ್ ಕೊಟ್ಟ ನಂತರ ಇಬ್ಬರು ಸಹೋದರರು ಕಂಪನಿಯ ಕಡೆಗೆ ನಡೆದರು. ಆರುಷ್ ಉತ್ಸಾಹದಲ್ಲಿದ್ದರೆ ವೇದಿಕ್ ಮಾತ್ರ ಮನಸ್ಸಿನಲ್ಲೇ ಕುತಂತ್ರದ ಆಲೋಚನೆ ಮಾಡುತ್ತಿದ್ದನು. ಸೈರಾ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಗಾಗಿ ಕಾಯುತ್ತಾ ನಿಂತಿದ್ದಳು. ಅಷ್ಟರಲ್ಲಿ ಅವಳ ದೌರ್ಭಾಗ್ಯವೆಂದಂತೆ ಆ ಓನರ್ ಮಗ ಜಯಂತನ ಬೈಕ್ನಲ್ಲಿ ಅಲ್ಲಿಗೆ ಬಂದು ನಿಂತನು. ಹೆಲ್ಮೆಟ್ ತೆಗೆಯುತ್ತಾ, ಹಾಯ್ ಸೈರಾ ಬೇಬಿ, ನೀನು ಇವತ್ತು ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದ್ದೀಯಾ ಗೊತ್ತಾ, ನಾನು ನಿನ್ನ ನೋಡೋಕೆ ಮನೆಗೆ ಬರ್ತೀನಿ ಅಂತ ಗೊತ್ತಿದ್ರೂ ಆಫೀಸ್ಗೆ ಹೋಗ್ತಿದ್ದೀಯಲ್ಲ, ಇದು ಸರಿನಾ ಎಂದು ಕಣ್ಣು ಹೊಡೆಯುತ್ತಾ ತರಲೆ ಶುರು ಮಾಡಿದ್ನು. ಸೈರಾಗೆ ಅವನನ್ನು ಕಂಡರೇನೆ ಮೈಯೆಲ್ಲ ಉರಿಯುತ್ತಿತ್ತು. ನೋಡು ಜಯಂತ್, ನಿನಗೆ ಎಷ್ಟು ಸಲ ಹೇಳಬೇಕು, ನನಗೆ ಈ ಮದುವೆ ಇಷ್ಟ ಇಲ್ಲ, ಸುಮ್ಮನೆ ನನ್ನಿಂದ ದೂರ ಇರು ಎಂದು ಗದರಿಸಿದಳು. ಆದರೆ ಜಯಂತ್ ಬಿಡಲಿಲ್ಲ. ಸರಿ ಬಿಡು, ಈಗ ದೂರನೇ ಇರ್ತೀನಿ, ಆದರೆ ನೆನಪಿನಲ್ಲಿರಲಿ, ಇವತ್ತು ನೈಟ್ ನಿನಗೆ ಕಾಲ್ ಮಾಡ್ತೀನಿ, ಆವಾಗ ಮಾತಾಡೋಣ ಎಂದು ತುಂಟತನದಿಂದ ಹೇಳಿ ನಗುತ್ತಾ ಹೊರಟು ಹೋದನು. ಸೈರಾ ಅವನ ಮಾತಿಗೆ ತಲೆ ಚಚ್ಚಿಕೊಳ್ಳುತ್ತಾ, ಶಿವನೇ, ಈ ಕೋತಿ ಕಾಟದಿಂದ ನನ್ನನ್ನು ಪಾರು ಮಾಡು ಎಂದು ಗೊಣಗುತ್ತಾ ಬಸ್ ಹತ್ತಿ ಆಫೀಸ್ ಕಡೆಗೆ ಪ್ರಯಾಣ ಬೆಳೆಸಿದಳು. ಜಯಂತ್ನ ಕಿರಿಕಿರಿ ಮತ್ತು ಮನೆಯ ಮದುವೆ ಟೆನ್ಷನ್ನಲ್ಲಿ ಸೈರಾ ಆಫೀಸ್ ಒಳಗೆ ಒಬ್ಬಳೇ ಗೊಣಗುತ್ತಾ ಬರುತ್ತಿದ್ದಳು. ಇದನ್ನು ಗಮನಿಸಿದ ವೇದಿಕ್ ವರ್ಧನ್ ಅವಳ ಹಿಂದೆಯೇ ಬಂದು, ಸೈರಾ, ಆಯು ಓಕೆ, ಏನಾದರೂ ತೊಂದರೆಯೇ ಎಂದು ವಿಚಾರಿಸಿದನು. ವೇದಿಕ್ ಗಂಭೀರ ಮುಖ ನೋಡಿ ಸೈರಾ ಬೆಚ್ಚಿ ಬಿದ್ದಳು. ಇಲ್ಲ ಇಲ್ಲ ಸರ್, ಐ ಆಮ್ ಫೈನ್ ಎಂದು ಹೇಳಿ ಅಲ್ಲಿಂದ ಜೂಟ್ ಹೊಡೆದಳು. ಮನಸ್ಸನ್ನು ತಿಳಿಗೊಳಿಸಲು ಕ್ಯಾಂಟೀನ್ಗೆ ಓಡಿದ ಸೈರಾ ಅಲ್ಲಿ ಶ್ರೀಕಿಯನ್ನು ಕಂಡು ತನ್ನ ಕಷ್ಟ ತೋಡಿಕೊಂಡಳು. ಅಯ್ಯೋ ಶ್ರೀಕಿ, ಇವತ್ತು ಇನ್ನೆಷ್ಟು ಕೆಲಸ ಕೊಡ್ತಾರೋ ಏನೋ, ಇದರ ಬದಲು ನನ್ನ ಫ್ಲವರ್ ಶಾಪ್ ಆರಾಮಾಗಿ ಇತ್ತು ಮಾರಾಯ ಎಂದು ಬೇಸರದಿಂದ ಹೇಳಿದಳು. ಅಲ್ಲೇ ಕೆಲಸ ಮಾಡುತ್ತಿದ್ದ ಶ್ರೀಕಿಯ ಕೊಲೀಗ್ ಸನ್ಯಾ ಸೈರಾಳ ಮುಗ್ಧ ಮಾತುಗಳಿಗೆ ನಗತೊಡಗಿದಳು. ಸೈರಾ ಕಾಫಿ ಸಿಪ್ ಮಾಡುತ್ತಾ ಅಂದ ಹಾಗೆ, ಆ CEO ಅವರ ಎರಡನೇ ಮಗ ಇವತ್ತು ಬರ್ತಾನಂತೆ ಅಲ್ವಾ, ಅವನು ಇನ್ನೆಷ್ಟು ಕಾಟ ಕೊಡ್ತಾನೋ, ಈ ರೋಜಾ ಮ್ಯಾಮ್ಗೆ ಕೈಗೆ ಮಾತ್ರ ನಾನು ಸಿಗಬಾರ್ದು ಅಷ್ಟೇ ಎಂದು ಬೈಯುತ್ತಾ ಕುಳಿತಿದ್ದಳು. ಆದರೆ ಅವಳಿಗೆ ಗೊತ್ತಿರಲಿಲ್ಲ ಅವಳ ಬೆನ್ನ ಹಿಂದೆಯೇ ಆರುಷ್ ಬಂದು ನಿಂತಿದ್ದಾನೆ ಎಂದು. ಸೈರಾ ಹೇಳಿದ ಪ್ರತಿಯೊಂದು ಮಾತು ಆರುಷ್ನ ಕಿವಿಗೆ ಬಿದ್ದಿತ್ತು. ಸನ್ಯಾ ಮತ್ತು ಶ್ರೀಕಿ ಕಣ್ಣಲ್ಲೇ ಸನ್ನೆ ಮಾಡುತ್ತಾ, ಸೈರಾ ಹಿಂದೆ ನೋಡು, ಬಾಸ್ ಬಂದಿದ್ದಾರೆ ಎಂದು ಪಿಸುಗುಟ್ಟಿದ್ದರು. ಆದರೆ ಸೈರಾ ಉಡಾಫೆಯಿಂದ, ಸುಮ್ಮನಿರಿ ನೀವಿಬ್ರು, ಅವರು ಯಾಕೆ ಇಲ್ಲಿ ಕ್ಯಾಂಟೀನ್ಗೆ ಬರ್ತಾರೆ ಎನ್ನುತ್ತಾ ಹಿಂದೆ ತಿರುಗಿದವಳೇ ಕಲ್ಲು ಬೊಂಬೆಯಾದಳು. ಅವನ ತೀಕ್ಷ್ಣ ನೋಟ ಮತ್ತು ಆಕರ್ಷಕ ವ್ಯಕ್ತಿತ್ವ ಕಂಡು ಅವಳಿಗೆ ಒಂದು ಕ್ಷಣ ಉಸಿರು ಕಟ್ಟಿದಂತಾಯಿತು.
ಅಯ್ಯೋ, ಕೆಲಸಕ್ಕೆ ಸೇರಿದ 2ನೇ ದಿನವೇ ಇವರಿಗೆ ಬೈದು ಕೆಲಸ ಕಳ್ಕೊಂತೀನಾ ಎಂಬ ಭಯ ಅವಳನ್ನು ಆವರಿಸಿತು. ಆರುಷ್ ಮೆಲ್ಲನೆ ಅವಳ ಮುಖದ ಹತ್ತಿರ ಬಂದು ಅತ್ಯಂತ ಕೂಲಾಗಿ ಕೇಳಿದನು, ನಿನ್ನ ಹೆಸರೇನು? ಸೈರಾ ನಡುಗುವ ಧ್ವನಿಯಲ್ಲಿ ಸೈರಾ ಎಂದಳು. ಆರುಷ್ ಸಣ್ಣಗೆ ನಕ್ಕು, ನನಗೆ ಕೇಳಿಸ್ತಿಲ್ಲ, ಇನ್ನೊಂದು ಸತಿ ಹೇಳು ಎಂದನು. ಸೈರಾ ಈ ಬಾರಿ ಧೈರ್ಯ ತಂದುಕೊಂಡು ಜೋರಾಗಿ ಸೈರಾ ಎಂದಳು. ಆರುಷ್ ಅವಳನ್ನು ಒಮ್ಮೆ ಮೇಲಿಂದ ಕೆಳಕ್ಕೆ ನೋಡಿ ಶ್ರೀಕಿಯ ಕಡೆ ತಿರುಗಿ, ಶ್ರೀಕಿ, ಇನ್ನು 5 ನಿಮಿಷದಲ್ಲಿ ಮೀಟಿಂಗ್ ಅರೇಂಜ್ ಮಾಡಿ ಎಂದು ಆರ್ಡರ್ ಮಾಡಿ ಅಲ್ಲಿಂದ ಹೊರಟು ಹೋದನು. ಅವನು ಹೋದ ಮೇಲೆ ಸೈರಾ ದೀರ್ಘವಾದ ಉಸಿರು ಬಿಟ್ಟಳು. ಅಬ್ಬಾ, ಬಚಾವಾದೆ ಎಂದುಕೊಂಡರೂ ಅವನ ಆ ಕೂಲ್ ಆಟಿಟ್ಯೂಡ್ ಅವಳಿಗೆ ಏನೋ ವಿಚಿತ್ರವಾಗಿ ಅನಿಸಿತ್ತು. ಮೀಟಿಂಗ್ ಹಾಲ್ ಭರ್ತಿಯಾಗಿತ್ತು. ಶಯನಾ ಮತ್ತು ಸನ್ಯಾ ಕೆಲಸದ ಬಗ್ಗೆ ಗಂಭೀರವಾಗಿ ಚರ್ಚಿಸುತ್ತಿದ್ದಾಗ ಆರುಷ್ ವರ್ಧನ್ ಅತ್ಯಂತ ಸ್ಟೈಲಿಶ್ ಆಗಿ ಎಂಟ್ರಿಕೊಂಡರು. ಎಲ್ಲರಿಗೂ ಕುಳಿತುಕೊಳ್ಳಲು ಸನ್ನೆ ಮಾಡಿದ ಅವನು ವಾತಾವರಣವನ್ನು ತಿಳಿಗೊಳಿಸಲು ಯಾರಿಗೆ ಏನು ಕುಡಿಯಬೇಕು ಎಂದು ಟೀ ಅಥವಾ ಕಾಫಿ ಎಂದು ಕೇಳಿದನು. ಸೈರಾ ಪಕ್ಕದಲ್ಲೇ ರೋಜಾ ಮ್ಯಾಮ್ಗೆ ಗಂಭೀರವಾಗಿ ಬಂದು ಕುಳಿತಿದ್ದರಿಂದ ಸೈರಾ ಮೊದಲೇ ಗಾಬರಿಯಾಗಿದ್ದಳು. ಆರುಷ್ ಕೇಳಿದ ಪ್ರಶ್ನೆಗೆ ಮೈಮರೆತಿದ್ದ ಸೈರಾ ಜ್ಞಾನಪೂರ್ವಕವಾಗಿ ನನಗೆ ಹಾರ್ಲಿಕ್ಸ್ ಅಂದುಬಿಟ್ಟಳು. ಇಡೀ ಮೀಟಿಂಗ್ ಹಾಲ್ ಒಂದು ಕ್ಷಣ ಸ್ತಬ್ಧವಾಯಿತು. ಶಯನಾ ಗಾಬರಿಯಿಂದ ಸೈರಾ ಎಂದು ಗದರಿಸಿದರೆ ರೋಜಾ ಮ್ಯಾಮ್ ಅವಳನ್ನು ವಿಚಿತ್ರವಾಗಿ ನೋಡಿದರು. ಸೈರಾ ತನ್ನ ತಪ್ಪಿನ ಅರಿವಾಗಿ ಪೆಚ್ಚು ನಗೆ ಬೀರುತ್ತಾ ತಲೆ ತಗ್ಗಿಸಿದಳು. ಆದರೆ ಆರುಷ್ ಮಾತ್ರ ಕಿರುನಗೆ ಬೀರುತ್ತಾ ಅವಳಿಗಾಗಿ ವಿಶೇಷವಾಗಿ ಹಾರ್ಲಿಕ್ಸ್ ತರಿಸಿಕೊಟ್ಟನು. ಅವನ ಈ ನಡೆ ಎಲ್ಲರಿಗೂ ಆಶ್ಚರ್ಯ ತಂದಿತು. ಇದೆಲ್ಲವನ್ನು ಮೇಲಿನ ಮಹಡಿಯಿಂದ ಗಮನಿಸುತ್ತಿದ್ದ ವೇದಿಕ್ ವರ್ಧನ್ಗೆ ಎದೆಯಲ್ಲಿ ಕಿಚ್ಚು ಶುರುವಾಯಿತು. ಅಪ್ಪ ಬಂದ ಮೊದಲ ದಿನವೇ ಇವನಿಗೆ ಇಷ್ಟೊಂದು ಅಧಿಕಾರ ಕೊಟ್ಟಿದ್ದಾರಲ್ಲ, ಇಡೀ ಆಫೀಸ್ ಇವನ ಮಾತು ಕೇಳ್ತಿದೆ ಎಂದು ಅಸೂಯೆಯಿಂದ ಕೆಂಡಾಮಂಡಲನಾದ ವೇದಿಕ್ ಅಲ್ಲಿ ನಿಲ್ಲಲಾರದೆ ಕೋಪದಿಂದ ತನ್ನ ಕ್ಯಾಬಿನ್ ಕಡೆಗೆ ನಡೆದನು. ಮೀಟಿಂಗ್ ಗಂಭೀರ ರೂಪ ನಡೆಯಿತು. ಆರುಷ್ ಎದ್ದು ನಿಂತು, ತಮ್ಮ ಕಂಪನಿಯ ರಹಸ್ಯ ಮಾಹಿತಿ ಸೋರಿಕೆಯಾಗ್ತಿದೆ, ಆದ್ದರಿಂದ ಇಂದಿನಿಂದ ಎಲ್ಲ ಸಿಸ್ಟಮ್ ಪಾಸ್ವರ್ಡ್ ಮತ್ತು ಸೆಕ್ಯೂರಿಟಿ ರೂಲ್ಸ್ ಬದಲಾಗ್ತಿದೆ. ಇದನ್ನು ಅತ್ಯಂತ ನಂಬಿಕೆಯಿಂದ ನಿರ್ವಹಿಸಲು ನನಗೊಬ್ಬರು ಬುದ್ಧಿವಂತ ಕೆಲಸಗಾರ ಬೇಕು ಎಂದು ಘೋಷಿಸಿದನು. ಆರುಷ್ ಮಾತು ಮುಗಿಸುವ ಮೊದಲೇ ಸೈರಾ ತಟ್ಟನೆ ಎದ್ದು ನಿಂತಳು. ಅವಳ ಈ ಧೈರ್ಯ ನೋಡಿ ಶಯನಾ ಮತ್ತು ಶ್ರೀಕಿ ದಂಗಾದರು. ಆರುಷ್ ಕುತೂಹಲದಿಂದ ಸೈರಾಳನ್ನು ನೋಡಿದನು. ಸೈರಾಳ ಮನಸ್ಸಿನಲ್ಲಿ, ನನ್ನ ಮೆಮೊರಿ ಪವರ್ ಸಾಬೀತುಪಡಿಸಲು ಇದೇ ಸರಿಯಾದ ಸಮಯ, ಇಲ್ಲದಿದ್ದರೆ ಆ ಕೋತಿ ಜಯಂತ್ನ ಮದುವೆಯಿಂದ ತಪ್ಪಿಸಿಕೊಳ್ಳಲು ಆಗಲ್ಲ ಎಂಬ ಆಲೋಚನೆ ಓಡುತ್ತಿತ್ತು. ಮೀಟಿಂಗ್ ಮುಗಿದ ತಕ್ಷಣ ಆರುಷ್ ನೇರವಾಗಿ ವೇದಿಕ್ನ ಕ್ಯಾಬಿನ್ಗೆ ಹೋದನು. ಅಲ್ಲಿ ವೇದಿಕ್ ಯಾವುದೋ ಫೈಲ್ ನೋಡುತ್ತಾ ಗಂಭೀರವಾಗಿ ಕುಳಿತಿದ್ದನು. ಆರುಷ್ ಮೀಟಿಂಗ್ನಲ್ಲಿ ನಡೆದ ಪ್ರತಿಯೊಂದು ವಿಷಯವನ್ನು ವಿವರಿಸಿದನು. ಮುಖ್ಯವಾಗಿ ಕಂಪನಿಯ ಸಂಪೂರ್ಣ ಸೆಕ್ಯೂರಿಟಿ ಸಿಸ್ಟಮ್ ಮತ್ತು ಪಾಸ್ವರ್ಡ್ಗಳನ್ನು ಬದಲಾಯಿಸುವ ನಿರ್ಧಾರವನ್ನು ತಿಳಿಸಿದನು. ಸೈರಾ ತಾನಾಗಿಯೇ ಮುಂದೆ ಬಂದು ಈ ಜವಾಬ್ದಾರಿ ವಹಿಸಿಕೊಳ್ಳಲು ಸಿದ್ಧಳಾಗಿರುವುದನ್ನು ಕೇಳಿದ ವೇದಿಕ್ ಸಿಟ್ಟಿನಿಂದ ಎದ್ದು ನಿಂತನು. ಆರುಷ್, ನಿನಗೇನು ತಲೆ ಕೆಟ್ಟಿದ್ಯಾ? ಈಗಷ್ಟೇ ಕೆಲಸಕ್ಕೆ ಸೇರಿದ ಆ ಹುಡುಗಿಯನ್ನು ನಂಬಿ ಇಡೀ ಕಂಪನಿಯ ರಹಸ್ಯ ಮಾಹಿತಿ ಅವಳ ಕೈಗೆ ಕೊಡ್ತೀಯಾ? ರೂಲ್ಸ್ ಚೇಂಜ್ ಮಾಡೋದು ಅಷ್ಟು ಸುಲಭವಲ್ಲ, ಆದ್ದರಿಂದ ಕೆಲಸಗಾರರಿಗಾಗಿ ತೊಂದರೆಯಾಗುತ್ತೆ ಎಂದು ಆರ್ಭಟಿಸಿದನು. ಆರುಷ್ ಅತ್ಯಂತ ಶಾಂತವಾಗಿ ವೇದಿಕ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದನು, ಅಣ್ಣ, ರೂಲ್ಸ್ ಚೇಂಜ್ ಮಾಡೋದು ಕಷ್ಟ ಇರ್ಬೋದು, ಆದರೆ ಕಂಪನಿ ಉಳಿಸೋದು ನಮಗೆ ಮುಖ್ಯ. ಆ ಸೈರಾ ಕೇವಲ ಒಬ್ಬ ಉದ್ಯೋಗಿ ಅಲ್ಲ, ಅವಳಲ್ಲಿ ಅದ್ಭುತವಾದ ನೆನಪಿನ ಶಕ್ತಿ ಇದೆ. ನನಗೆ ಅವಳ ಮೇಲೆ ಪೂರ್ತಿ ನಂಬಿಕೆ ಇದೆ. ಈ ಕೆಲಸವನ್ನು ನಾನು ಮತ್ತು ಸೈರಾ ಇಬ್ಬರು ಸೇರಿ ಅಚ್ಚುಕಟ್ಟಾಗಿ ನಿಭಾಯಿಸ್ತೀವಿ ಎಂದು ಕಡಕಡಿಯಾಗಿ ಹೇಳಿ ಅಲ್ಲಿಂದ ಹೊರಬಂದನು. ವೇದಿಕ್ ಕಣ್ಣುಗಳಲ್ಲಿ ಬೆಂಕಿ ಉಗುಳುತ್ತಿದ್ದನು. ಆರುಷ್, ನೀನು ಅವಳನ್ನು ನಂಬುತ್ತಿದ್ದೀಯಾ? ಆದರೆ ಅವಳು ನನ್ನ ಪ್ಲಾನ್ಗಳಿಗೆ ಅಡ್ಡ ಬಂದರೆ ಸುಮ್ಮನಿರಲ್ಲ ಎಂದು ಮನಸ್ಸಿನಲ್ಲೇ ಕುತಂತ್ರದ ಯೋಜನೆ ರೂಪಿಸತೊಡಗಿದನು. ಆರುಷ್ ಸೈರಾನನ್ನು ಕರೆದು, ಸೈರಾ, ಮೊದಲು ವೇದಿಕ್ ಅಣ್ಣನ ಸಿಸ್ಟಮ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆಯೇ ಎಂದು ಪರೀಕ್ಷಿಸು. ಇಂದಿನಿಂದ ಆ ಸಿಸ್ಟಮ್ನ ಆಪರೇಟರ್ ನೀನೆ ಎಂದು ಜವಾಬ್ದಾರಿ ನೀಡಿ ಕಳುಹಿಸಿದನು. ಸೈರಾ ವೇದಿಕ್ನ ಕ್ಯಾಬಿನ್ ಕಡೆಗೆ ಹೋಗುವಾಗ ದಾರಿಯುದ್ದಕ್ಕೂ ಒಬ್ಬಳೆ ಗೊಣಗುತ್ತಾ ಬಂದಳು. ಏನಪ್ಪ ಇದು? ಆಫೀಸ್ಗೆ ಸೇರಿದ 2ನೇ ದಿನಕ್ಕೆ ಇಡೀ ಕಂಪನಿಯ ಭಾರ ನನ್ನ ಮೇಲೆ ಹಾಕಿದ್ದಾರಲ್ಲ. ಈ ವೇದಿಕ್ ಸರ್ ಮುಖ ನೋಡಿದ್ರೇನೆ ಭಯ ಆಗುತ್ತೆ. ಇನ್ನು ಅವರ ಸಿಸ್ಟಮ್ ಕೆಲಸ ಮಾಡೋದು ಹೇಗೆ ಎಂದು ತನ್ನಷ್ಟಕ್ಕೆ ತಾನೇ ಮಾತನಾಡುತ್ತಾ ವೇದಿಕ್ನ ಕ್ಯಾಬಿನ್ ಬಾಗಿಲ ಬಳಿ ಬಂದು ನಿಂತಳು. ಅದೇ ಸಮಯದಲ್ಲಿ ವೇದಿಕ್ ತನ್ನ ಗರ್ಲ್ ಫ್ರೆಂಡ್ ಶಮಿಕಾಳ ಜೊತೆ ಫೋನ್ನಲ್ಲಿ ಮಾತನಾಡುತ್ತಿದ್ದನು. ಶಮಿಕಾ ಆ ಕಡೆಯಿಂದ ಆತಂಕದಿಂದ ಕೇಳಿದಳು, ವೇದಿಕ್, ಕಂಪನಿಯಲ್ಲಿ ಏನಾಗ್ತಿದೆ? ನಮ್ಮ ಫೋಟೋ ಶೂಟ್ ಕ್ಯಾನ್ಸಲ್ ಆಯಿತು, ಎಲ್ಲವನ್ನೂ ಚೇಂಜ್ ಮಾಡ್ತಿದ್ದಾನೆ ಅಂತೆ, ಹೌದಾ?
ವೇದಿಕ್ ಸಿಟ್ಟಿನಿಂದ, ಹೌದು ಶಮಿಕಾ, ಆ ಆರುಷ್ಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಇಡೀ ಕಂಪನಿಯ ಸೆಕ್ಯೂರಿಟಿ ಬದಲಾಯಿಸ್ತಿದ್ದಾನೆ. ನಮ್ಮೆಲ್ಲ ಪ್ಲಾನ್ ಹಾಳಾಗುತ್ತಿದೆ. ಅಪ್ಪ ಅವನಿಗೆ ಕೊಟ್ಟಿರೋ ಪವರ್ ನೋಡಿ ನನಗೆ ಉರಿಯುತ್ತಿದೆ ಎಂದು ವಿಷಯ ವಿವರಿಸಿದನು. ಅಷ್ಟರಲ್ಲಿ ಅಲ್ಲೇ ಕ್ಯಾಬಿನ್ ಹತ್ತಿರ ಒಬ್ಬಳೇ ತಲೆ ಚಚ್ಚಿಕೊಂಡು ಏನೇನೋ ಮಾತನಾಡುತ್ತಿದ್ದಳು ಸೈರಾ. ಅವಳನ್ನು ಕಂಡ ತಕ್ಷಣ ವೇದಿಕ್ ಗಾಬರಿಯಿಂದ ನಂತರ ಮಾಡ್ತೀನಿ ಎಂದು ಕಾಲ್ ಕಟ್ ಮಾಡಿದನು. ಅದು ಗ್ಲಾಸ್ ಕ್ಯಾಬಿನ್ ಆಗಿದ್ದರಿಂದ ಅವನಿಗೆ ಅವಳು ಬಂದಿದ್ದು ಕಾಣಿಸಿ ಅಲ್ಲಿಗೆ ಬಂದವ ಕ್ಯಾಶುಯಲ್ ಆಗಿ ಏನಾಯ್ತು ಸೈರಾ, ಎನಿ ಪ್ರಾಬ್ಲಮ್ ಅಂದಾಗ ಸೈರಾ ಎದುರುತ್ತಲೇ, ಸರ್, ಆರುಷ್ ಸರ್ ಕಳಿಸಿದ್ದಾರೆ. ಇವತ್ತಿನಿಂದ ನಿಮ್ಮ ಸಿಸ್ಟಮ್ ಆಪರೇಟರ್ ಮಾಡೋ ಜವಾಬ್ದಾರಿ ನಂದು ಅಂತ ಹೇಳಿದರು ಎಂದಳು. ವೇದಿಕ್ ತನ್ನ ರಹಸ್ಯಗಳು ಸೈರಾ ಕೈಗೆ ಸಿಗಬಹುದು ಎಂಬ ಆತಂಕದಿಂದ ಅವಳನ್ನು ಅಲ್ಲಿಂದ ಸಾಗಾಕಲು ಪ್ರಯತ್ನಿಸಿದನು. ಆಫೀಸ್ನ ಗದ್ದಲದ ನಡುವೆ ಶಯನ ಬಹಳ ಆತುರದಲ್ಲಿದ್ದಳು. ಕೂಡಲೇ ಆರುಷ್ನ ಬಳಿ ಹೋಗಿ, ಸರ್, ನನಗೆ ಒಂದು ಮುಖ್ಯವಾದ ಕೆಲಸವಿದೆ. ನಾನು ಈಗಲೇ ಮನೆಗೆ ಹೋಗಲೇಬೇಕು. ಪರ್ಮಿಷನ್ ಕೊಡಿ ಎಂದು ವಿನಂತಿಸಿದಳು. ಶಯನಾಳ ಪ್ರಾಮಾಣಿಕತೆಗೆ ತಿಳಿದಿದ್ದ ಆರುಷ್ ತಕ್ಷಣವೇ ಒಪ್ಪಿಗೆ ನೀಡಿ ಅವಳನ್ನು ಕಳುಹಿಸಿಕೊಟ್ಟನು. ಶಯನ ಹೊರಡುವ ಮುನ್ನ ಸೈರಾ ಅವಳನ್ನು ತಡೆದು ವಿಚಾರಿಸಿದಳು. ಆಗ ಶಯನ ತಂದೆ ಮಾಡಿಕೊಂಡಿರುವ ಸಾಲದ ಬಗ್ಗೆ ಮತ್ತು ಸಾಲಗಾರರು ಕೊಡುತ್ತಿರುವ ಕಾಟದ ಬಗ್ಗೆ ವಿವರಿಸಿ ಕಣ್ಣೀರಿಟ್ಟಳು. ಸೈರಾ, ಮಾನ ಉಳಿಸಿಕೊಳ್ಳುವುದು ನಮಗೆ ದೊಡ್ಡ ಸವಾಲಾಗಿದೆ. ಈ ಹಣದ ಸಮಸ್ಯೆ ನಮ್ಮನ್ನು ಬಹಳ ಕಾಡುತ್ತಿದೆ ಎಂದು ಹೇಳಿ ಹೊರಟು ಹೋದಳು. ಅಕ್ಕನ ಅಸಹಾಯಕತೆ ಕಂಡ ಸೈರಾಳ ಮನಸ್ಸಿಗೆ ನೋವಾಯಿತು. ಹೇಗಾದರೂ ಮಾಡಿ ಹಣ ಹೊಂದಿಸಲೇಬೇಕು ಎಂದು ನಿರ್ಧರಿಸಿದರು. ಸೈರಾ ಮತ್ತೆ ವೇದಿಕ್ನ ಕ್ಯಾಬಿನ್ಗೆ ಹೋದಳು. ಮುಖದಲ್ಲಿ ವಿನಯ ಭಾವ ತಂದುಕೊಂಡು, ಸರ್, ನನಗೆ ಒಂದು ಹೆಲ್ಪ್ ಬೇಕು. ನನಗೆ ತುರ್ತಾಗಿ ಹಣದ ಅವಶ್ಯಕತೆ ಇದೆ. ನನಗೆ ಸ್ವಲ್ಪ ಅಡ್ವಾನ್ಸ್ ಹಣ ಕೊಡಲು ಸಾಧ್ಯವೇ? ಬೇಕಿದ್ದರೆ ನಾನು ದಿನ ಎಕ್ಸ್ಟ್ರಾ ಅವರ್ಸ್ ಕೆಲಸ ಮಾಡ್ತೀನಿ ಎಂದು ಹೇಳಿಕೊಂಡಳು. ವೇದಿಕ್ ಸೈರಾಳ ಈ ಅಸಹಾಯಕತೆಯನ್ನು ಕಂಡ ತಕ್ಷಣ ಅವನ ಮನಸ್ಸಿನಲ್ಲಿ ಕುತಂತ್ರದ ಬುದ್ಧಿ ಓಡಿತು. ಇವಳಿಗೆ ಈಗ ಸಹಾಯ ಮಾಡಿದರೆ ಇವಳು ನನ್ನ ಕಡೆ ಇರ್ತಾಳೆ. ಆರುಷ್ ಮಾಡುವ ಎಲ್ಲ ಪ್ಲಾನ್ಗಳನ್ನು ಇವಳ ಮೂಲಕವೇ ತಿಳಿದುಕೊಳ್ಳಬಹುದು ಎಂದು ಯೋಚಿಸಿದನು. ವೇದಿಕ್ ತಕ್ಷಣವೇ ನಗುಮುಖದಿಂದ, ಅದಕ್ಕೇನಂತೆ ಸೈರಾ, ಹಣ ಕೊಡೋಣ. ನಿನಗೆ ಎಷ್ಟು ಬೇಕೋ ಅಷ್ಟು ತಗೋ ಎಂದು ಚೆಕ್ ಬುಕ್ ತೆಗೆದನು. ಹಣದ ಜೊತೆಗೆ ಕೆಲವು ಕಾಗದ ಪತ್ರಗಳನ್ನು ಅವಳ ಮುಂದೆ ಇಟ್ಟು, ಇದು ಕಂಪನಿಯ ಫಾರ್ಮಾಲಿಟಿ ಅಷ್ಟೇ, ಇಲ್ಲಿ ಒಂದು ಸೈನ್ ಮಾಡು ಎಂದನು. ಸೈರಾ ಹಣದ ತುರ್ತು ಪರಿಸ್ಥಿತಿಯಲ್ಲಿದ್ದರಿಂದ ಆ ಪೇಪರ್ನಲ್ಲಿ ಏನಿದೆ ಎಂದು ಓದದೆ ಕಣ್ಣು ಮುಚ್ಚಿ ಸಹಿ ಮಾಡಿದಳು. ವೇದಿಕ್ ಮನಸ್ಸಿನಲ್ಲಿ, ಈಗ ನೀನು ನನ್ನ ಜಾಲಕ್ಕೆ ಸಿಕ್ಕಿಬಿದ್ದೆ ಸೈರಾ ಎಂದು ಕುಹಕಾಗಿ ನಕ್ಕನು. ಸೈರಾ ಆಫೀಸ್ನ ಕೆಲಸ ಮುಗಿಸಿದ ನಂತರ ವೇದಿಕ್ ಕೊಟ್ಟ ಚೆಕ್ ಹಿಡಿದುಕೊಂಡು ಸೀದಾ ಆ ಬಡ್ಡಿ ಸಾಲಗಾರನ ಹತ್ತಿರ ಹೋದಳು. ಅವನಿಗೆ ಸರಿಯಾಗಿ ಬೈದು ಅಕ್ಕ ಮತ್ತು ಅಪ್ಪ ಪಡುತ್ತಿದ್ದ ಕಷ್ಟಕ್ಕೆ ಮುಕ್ತಿ ಹಾಡಿ ಅಡವಿಟ್ಟಿದ್ದ ಆಸ್ತಿ ಪೇಪರ್ಗಳನ್ನು ವಾಪಸ್ ಪಡೆದಳು. ಇನ್ಮೇಲೆ ನಮ್ಮ ಮನೆ ಹತ್ರ ಬಂದರೆ ಮರ್ಯಾದೆ ಇರಲ್ಲ ಎಂದು ಎಚ್ಚರಿಸಿ ಅಲ್ಲಿಂದ ಮನೆಗೆ ಬಂದಳು. ಆದರೆ ಮನೆಗೆ ಬರುವಷ್ಟರಲ್ಲಿ ಅವಳಿಗೆ ಕಾದಿದ್ದ ದೊಡ್ಡ ಶಾಕ್. ಜಯಂತ್ ತನ್ನ ಅಮ್ಮನ ಜೊತೆ ಸೈರಾಳ ಮನೆಗೆ ಬಂದಿದ್ದ. ಜಯಂತ್ನ ಅಮ್ಮ ಬಹಳ ಸ್ಟ್ರಿಕ್ಟ್, ಪ್ರತಿಯೊಂದರಲ್ಲೂ ನೀಟಾಗಿ ಇರಬೇಕು ಎನ್ನುವವರು. ಶಯನ ಕೂಡ ಆಫೀಸ್ನಿಂದ ಬೇಗನೆ ಮನೆಗೆ ಬಂದಿದ್ದ ಕಾರಣ ಜಯಂತ್ನ ಅಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಲಾಗದೆ ಸುಸ್ತಾಗಿದ್ದಳು. ಜಯಂತ್ನ ಮಾತ್ರ ಕೈಯಲ್ಲಿ ಸೈರಾಗೆ ಇಷ್ಟವಾದ ಫ್ಲವರ್ಸ್ ಹಿಡಿದು ಅವಳಿಗಾಗಿಯೇ ಕಾಯುತ್ತಿದ್ದ. ಸೈರಾ ಮನಸ್ಸಿನಲ್ಲಿ, ಅಬ್ಬಾ, ಹೇಗೋ ಸಾಲ ತೀರಿದೆ, ಮದುವೆಯಿಂದ ಬಚಾವಾದರೆ ಸಾಕು ಎಂದು ನಿಟ್ಟುಸಿರು ಬಿಟ್ಟುಕೊಂಡು ಮನೆ ಒಳಗೆ ಬಂದವಳಿಗೆ ಅಲ್ಲಿ ಜಯಂತ್ನ ಅಮ್ಮನನ್ನು ಕಂಡಾಗ ಸೈರಾಳ ಮುಖ ಕೆಂಪಾಯಿತು. ಅಮ್ಮನ ಒತ್ತಾಯಕ್ಕೆ ಮಣಿದು ಜಯಂತ್ ಕೊಟ್ಟ ಫ್ಲವರ್ಸ್ ಇಸ್ಕೊಂಡು ಕಾಫಿ ಮಾಡಲು ಅಡುಗೆ ಮನೆಗೆ ಹೋದಳು. ತಕ್ಷಣವೇ ತನ್ನ ಆಪ್ತ ಗೆಳತಿ ಲಹರಿಗೆ ಫೋನ್ ಮಾಡಿ, ಬೇಗ ಬಾರೆ, ಇಲ್ಲಿ ಈ ಜಯಂತ್ ನನ್ನ ಪ್ರಾಣ ತಿಂತಿದ್ದಾನೆ ಎಂದು ಕರೆಸಿಕೊಂಡಳು. ಲಹರಿ ಬಂದ ನಂತರ ಇಬ್ಬರು ಸೇರಿ ಜಯಂತ್ನನ್ನು ಅಲ್ಲಿಂದ ಓಡಿಸಲು ಪ್ಲಾನ್ ಮಾಡಿದರು. ಕಾಫಿ ತಂದು ಎಲ್ಲರಿಗೂ ಕೊಟ್ಟು ಮದುವೆ ಮಾತು ಶುರುವಾದಾಗ ಸೈರಾ ತಾಳ್ಮೆ ಕಳೆದುಕೊಂಡಳು. ಅಮ್ಮ, ನಿನಗೆ ಎಷ್ಟು ಸರಿ ಹೇಳಬೇಕು? ನನಗೆ ಈ ಮದುವೆ ಇಷ್ಟ ಇಲ್ಲ. ಬೇಕಿದ್ರೆ ಮೊದಲು ಅಕ್ಕನಿಗೆ ಮದುವೆ ಮಾಡು, ಆಮೇಲೆ ನನ್ನ ಬಗ್ಗೆ ಯೋಚಿಸು ಎಂದು ಜಯಂತನ ಅಮ್ಮನ ಮುಂದೆಯೇ ಹೇಳಿಬಿಟ್ಲು. ಶಯನ ಕೂಡ, ಹೌದು ಅಮ್ಮ, ನನಗೂ ಈಗ ಕೆಲಸ ಮುಖ್ಯ, ಈ ಮದುವೆ ಸಾಧ್ಯ ಇಲ್ಲ ಎಂದು ಹೇಳಿದಳು. ವಾತಾವರಣ ಗಂಭೀರವಾಗುತ್ತಿದ್ದಂತೆ ಸೈರಾ, ಶಯನ ಮತ್ತು ಲಹರಿ ಮೂವರು ಸ್ವಲ್ಪ ಗಾಳಿ ಸೇವಿಸಿ ಬರ್ತೀವಿ ಎಂದು ಹೊರಬಂದು ಹತ್ತಿರದ ಜ್ಯೂಸ್ ಅಂಗಡಿಯಲ್ಲಿ ನಿಂತು ಮಾತನಾಡುತ್ತಿದ್ದರು. ಅಷ್ಟರಲ್ಲಿ ನಾಚಿಕೆ ಅನ್ನೋದೇ ಇಲ್ಲದ ಜಯಂತ್ ಅಲ್ಲಿಗೂ ಬಂದು ಸೇರಿಕೊಂಡ. ಸ್ಟೈಲ್ ಆಗಿ ಜ್ಯೂಸ್ ಆರ್ಡರ್ ಮಾಡಿ, ಸೈರಾ ಬೇಬಿ, ಕೋಪ ಮಾಡ್ಕೋಬೇಡ ಎಂದು ಪೀಡಿಸಲು ಶುರು ಮಾಡಿದ. ಸೈರಾ ಮನಸ್ಸಲ್ಲೇ, ಇವನಿಗೆ ಮರ್ಯಾದೆ ಅನ್ನೋದೇ ಇಲ್ವಾ, ಇವನನ್ನು ಹೇಗೆ ತಡೆಯಲಿ ಎಂದುಕೊಂಡು ಕುದಿಯುತ್ತಿದ್ದಳು. ರಾತ್ರಿಯ ನಿಶ್ಶಬ್ದದಲ್ಲಿ ಆರುಷ್ ವರ್ಧನ್ ಮನಸ್ಸು ಅಸ್ವಸ್ಥವಾಗಿತ್ತು. ಮನೆಯ ಗದ್ದಲದಿಂದ ದೂರವಿರಲು ಟೆರೆಸ್ ಮೇಲೆ ವಾಕಿಂಗ್ ಮಾಡಲು ಹೋದವನು
ತಂಪಾದ ಗಾಳಿ ಬೀಸುತ್ತಿದ್ದರೂ ಅವನ ಮನಸ್ಸಿನಲ್ಲಿ ಆವರಿಸಿದ್ದ ಆ ಅನಿರೀಕ್ಷಿತ ಘಟನೆಯ ಕಾವು ಮಾತ್ರ ಕಡಿಮೆಯಾಗಿರಲಿಲ್ಲ. ಒಂದು ಕಡೆ ಕುಳಿತು ಆಕಾಶದಲ್ಲಿ ಬೆಳಗುತ್ತಿದ್ದ ಚಂದಿರನನ್ನು ನೋಡುತ್ತಾ ಮೌನಕ್ಕೆ ಶರಣಾದನು. ಚಂದಿರನ ಆ ತಂಪು ಬೆಳಕಿನಲ್ಲಿ ಆರುಷ್ಗೆ ಮತ್ತೆ ಮತ್ತೆ ನೆನಪಾಗುತ್ತಿದ್ದುದು ಡೈನಿಂಗ್ ಹಾಲ್ನ ಆ ಕತ್ತಲೆ. ಅಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ನಿಂದ ತಾನು ಆ ಹುಡುಗಿಗೆ ಮುತ್ತು ಕೊಟ್ಟಿದ್ದನ್ನು ನೆನೆಸಿಕೊಂಡಾಗ ಅವನಲ್ಲಿ ವಿಚಿತ್ರ ಸಂಚಲನವಾಗುತ್ತಿತ್ತು. ಸಾಹಿತ್ಯ ಜೊತೆ ಎಷ್ಟೇ ವರ್ಷ ಕಳೆದರೂ ಈ ಅಪರಿಚಿತೆಯ ಸ್ಪರ್ಶದಲ್ಲಿ ಯಾವುದೋ ಒಂದು ಕಾಂತಿಯ ಸೆಳೆತವಿತ್ತು. ಯಾರು ಅವಳು, ಅವಳ ಹೆಸರು, ಮುಖ ಯಾವುದು ತಿಳಿಯದಿದ್ದರೂ ಆ ಕ್ಷಣದ ತೀವ್ರತೆ ನನ್ನನ್ನು ಯಾಕೆ ಇಷ್ಟೊಂದು ಕಾಡುತ್ತಿದೆ ಎಂದು ಆರುಷ್ ತನ್ನನ್ನೇ ಪ್ರಶ್ನಿಸಿಕೊಳ್ಳುತ್ತಿದ್ದನು. ಇತ್ತ ಜ್ಯೂಸ್ ಅಂಗಡಿಯಲ್ಲಿ ಜಯಂತ್ ಏನೇನೋ ಪೀಡಿಸುತ್ತಿದ್ದರೋ ಸೈರಾಳ ಮನಸ್ಸು ಮಾತ್ರ ಅಲ್ಲಿರಲಿಲ್ಲ. ಜಯಂತ್ನ ಮಾತುಗಳು ಅವಳ ಕಿವಿಗೆ ಬೀಳುತ್ತಿದ್ದರೋ ಒಳಗೊಳಗೆ ಅವಳು ಒಂದು ಮಾಯಾಲೋಕದಲ್ಲಿ ವಿಹರಿಸುತ್ತಿದ್ದಳು. ಅವಳಿಗೂ ಪದೇ ಪದೇ ಅದೇ ಕತ್ತಲೆ ಕೋಣೆ, ಆ ಗಡ್ಡದ ಸ್ಪರ್ಶ ಮತ್ತು ಆ ದೀರ್ಘವಾದ ಮುತ್ತು ನೆನಪಾಗುತ್ತಿತ್ತು. ಲಹರಿ ಮತ್ತು ಶಯನ ಮಾತನಾಡುತ್ತಿರುವುದನ್ನು ನೋಡುತ್ತಿದ್ದ ಸೈರಾ ಮನಸ್ಸಿನಲ್ಲಿ ಮಾತ್ರ ಆ ಮುಖ ಕಾಣದ ವ್ಯಕ್ತಿಯ ಬಗ್ಗೆ ಯೋಚಿಸುತ್ತಿದ್ದಳು. ಅದು ಕೇವಲ ಆಕಸ್ಮಿಕವಾಗಿತ್ತೇ ಅಥವಾ ವಿಧಿಯ ಆಟವೇ? ಆ ವ್ಯಕ್ತಿ ಯಾರು ಎಂಬುದು ನನಗೆ ತಿಳಿಯುವುದೇ ಇಲ್ಲವೇ ಎಂದು ಸೈರಾ ಮರುಗುತ್ತಿದ್ದಳು. ಹೊರಗಿನ ಜಯಂತನ ತರಲೆಗಿಂತ ಒಳಗಿನ ಈ ಸುಂದರ ಸಂಕಟ ಅವಳಿಗೆ ಹೆಚ್ಚು ಕಿರಿಕಿರಿ ಮತ್ತು ರೋಮಾಂಚನ ಎರಡನ್ನೂ ನೀಡುತ್ತಿತ್ತು. ಒಂದೇ ಚಂದ್ರನ ಅಡಿಯಲ್ಲಿ ಇಬ್ಬರು ಬೇರೆ ಬೇರೆ ಕಡೆ ಇದ್ದರೂ ಅವರ ಯೋಚನೆಗಳು ಮಾತ್ರ ಒಂದೇ ಬಿಂದುವಿನಲ್ಲಿ ಸಂಧಿಸುತ್ತಿದ್ದವು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಮುಂದಿನ ಬರವಣಿಗೆಗಾಗಿ ನೀವು ನಮಗೆ ಪ್ರೋತ್ಸಾಹಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.